ಪಶ್ಚಿಮ ಘಟ್ಟಗಳ ಸಾಲುಗಳು ನೋಡುವುದಕ್ಕೆ ಚಂದ ಆದರೂ ತನ್ನ ಒಡಲಲ್ಲಿ ಅದೆಷ್ಟೋ ಕುತೂಹಲಕಾರಿ ಅಂಶಗಳನ್ನ ಅಡಗಿಸಿಟ್ಟುಕೊಂಡಿದೆ. ಅಡವಿಯೇ ಹಾಗೆ, ಬಗೆದಷ್ಟು ಕೆದಕಿದಷ್ಟು ನಿಗೂಢ, ನಿತ್ಯ ನೂತನ. ಅದರಲ್ಲೂ ಕಾಡಂಚಿನಲ್ಲಿ ಬದುಕುವ ಮಂದಿಯ ಜೀವನವೇ ನಿಜಕ್ಕೂ ನಮ್ಮನ್ನೆಲ್ಲ ಅಚ್ಚರಿಗೆ ಒಳಗಾಗಿಸುತ್ತದೆ. ಅಲ್ಲಿ ನಡೆಯುವ ವಿದ್ಯಮಾನಗಳು, ಅಲ್ಲಿ ಕೇಳಿರುವ ದಂತಕಥೆಗಳು ಬೆಚ್ಚಿ ಬೀಳಿಸುವಂತೆ ಮಾಡುತ್ತದೆ. ಕಾಡಂಚಿನ ಜೀವನ ಶೈಲಿಯೇ ಸವಾಲಿನ ಕೆಲಸ. ಆದರೆ ಅದಕ್ಕೆ ಒಗ್ಗಿಕೊಂಡವರಿಗೆ ಅದು ಮಾಮೂಲಿ ಸರಿ. ಕಾಡಂಚಿನ ವಾಸಿಗಳು ಕಾಡನ್ನೇ ನಂಬಿಕೊಂಡು ಜೀವನ ನಡೆಸುತ್ತಾರೆ. ಅದರಲ್ಲೂ ತುಳುನಾಡಿನಲ್ಲಿ ಕಾರ್ಮಿಕ ಶಕ್ತಿಗಳು ಮಾನವನ ಇಂದ್ರಿಯಗಳಿಗೂ ನಿಲುಕದ ಅದೆಷ್ಟೋ ಆಗು ಹೋಗುಗಳು ಜನರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ. ಕಾಡಿನಲ್ಲಿ ಆಗುವ ವಿದ್ಯಮಾನಗಳು ಕೆಲವೇ ಕ್ಷಣಗಳಲ್ಲಿ ಮಾನವನ ಬುದ್ಧಿಮತ್ತೆಯನ್ನೇ ಕ್ಷೀಣಗೊಳ್ಳುವಂತೆ ಮಾಡಿ ದಿಕ್ಕು ತಪ್ಪಿಸುವ ಅದೆಷ್ಟೋ ದಂತಕಥೆಗಳು ತುಳುನಾಡಿನಲ್ಲಿದೆ. ಮನುಷ್ಯ ಮಾತ್ರವಲ್ಲದೆ ಸಾಕು ಪ್ರಾಣಿಗಳು ಕೂಡ ಅದ್ಯಾವುದೋ ಶಕ್ತಿಗಳ ಬಲಿಗೆ ಸಿಲುಕಿ ಒದ್ದಾಡುವ, ದಿಕ್ಕು ತಪ್ಪುವ ಕಥೆಗಳು ಇವೆ. ಇಂತಹದ್ದೇ ಘಟನೆ ದಕ್ಷಿಣ ಕನ್ನಡದಲ್ಲೂ ನಡೆದಿದೆ. ಅರಣ್ಯ ಒಮ್ಮೊಮ್ಮೆ ದಾರಿಯೇ ಇಲ್ಲದ ಕಡೆಗೆ ದಾರಿ ತಪ್ಪಿಸುತ್ತದೆ. ಬೆಳ್ತಂಗಡಿ ತಾಲೂಕಿನ ಶಿವಾಜಿ ಗ್ರಾಮದ ನಿವಾಸಿ 82 ವರ್ಷದ ವಾಸು ರಾಣ್ಯರಿಗೆ ಅಡವಿಯೇನು ಹೊಸತಲ್ಲ. ಪಶ್ಚಿಮ ಘಟ್ಟದ ದಟ್ಟ ಅಡವಿಯ ಮಡಿಲಲ್ಲೇ ಇರುವ ಇವರಿಗೆ ಕಾಡೆಂದರೆ ಮನೆಯ ಅಂಗಳವಿದ್ದಂತೆ. ಆದರೂ ಮೊನ್ನೆ ಕಾಡಿಗೆ ಹೋದ ಇವರಿಗೆ ದಾರಿ ತಪ್ಪಿ 6 ದಿನಗಳು ಕಾಡಲ್ಲೇ ದಾರಿ ಹುಡುಕುವಂತಾದ ಘಟನೆ ನಡೆದಿದೆ. ವಾಸು ಅವರು ಮೇ 21ರ ಬೆಳಗ್ಗೆ ಕೈಯಲ್ಲೊಂದು ಕತ್ತಿ ಹಿಡಿದು ಮನೆ ಸಮೀಪವಿರುವ ಗುಡ್ಡಕ್ಕೆ ತೆರಳಿದ್ದರು. ಕಟ್ಟಿಗೆ ತರಲು ಹೋಗಿರಬಹುದೆಂದು ಮನೆಯವರು ಸುಮ್ಮನಿದ್ದರು. ಮಧ್ಯಾಹ್ನದವರೆಗೂ ವಾಸಣ್ಣ ಮನೆಗೆ ಬಾರದೇ ಇದ್ದಾಗ ಸ್ಥಳೀಯರ ಜೊತೆ ಹುಡುಕಾಟ ನಡೆಸಿದ್ದಾರೆ. 5 ದಿನಗಳ ಕಾಲ ಸುತ್ತಮುತ್ತ ಹುಡುಕಿದ್ರು ವಾಸು ಅವರು ಪತ್ತೆಯಾಗಿರಲಿಲ್ಲ. ಮನೆಗೆ ವಾಪಸ್ ಬಾರದೇ ಇದ್ದಾಗ ಊರಿಡೀ ವಾಸಣ್ಣ ಕಾಡಿನಲ್ಲಿ ನಿಗೂಢವಾಗಿ ಕಣ್ಮರೆಯಾದರು ಎಂದು ಸುದ್ದಿ ಹಬ್ಬಿತ್ತು. ಪ್ರತಿದಿನವೂ ಒಂದಷ್ಟು ಜನರು ಒಟ್ಟಾಗಿ ಕಾಡಿಗೆ ಹೋಗಿ ವಾಸಣ್ಣ ಎಲ್ಲಿ ವಾಸ ಮಾಡುತ್ತಿದ್ದಾರೆ, ಹೇಗೆ ದಾರಿ ತಪ್ಪಿತು, ಎಲ್ಲಿರಬಹುದು, ಆಹಾರ ಇಲ್ಲದೆ ಹೇಗಿರುತ್ತಾರೆ, ವನ್ಯಜೀವಿಗಳ ಆಕ್ರಮಣಕ್ಕೆ ತುತ್ತಾದರೆ ಹೀಗೆ ಪ್ರಶ್ನೆಗಳ ತೋರಣವೇ ಕಟ್ಟಿದಂಗಿತ್ತು. ಅದಲ್ಲದೆ ಈಗ ಪಶ್ಚಿಮ ಘಟ್ಟದ ಅಡವಿಯಲ್ಲಿ ಮಳೆ ಸುರಿಯಲು ಆರಂಭವಾಗಿ ರಾತ್ರಿ ಮಳೆಗೆ ಹೇಗೆ ಕಾಡಿನಲ್ಲಿ ಇರುತ್ತಾರೆ, ಜಿಗಣೆಗಳು ಎಷ್ಟು ರಕ್ತ ಕುಡಿದಿರಬಹುದು, ಹಸಿವು ಆದಾಗ ಹೇಗಿರುತ್ತಾರೆ ಎಂಬುದೇ ಊರಲ್ಲಿರುವ ಜನರ ಕುತೂಹಲದ ಪ್ರಶ್ನೆಯಾಗಿತ್ತು. ವಾಸಣ್ಣ ಕಾಣೆಯಾಗಿದ್ದಾರೆ ಎಂಬ ಸುದ್ದಿ ಹಬ್ಬುತ್ತಿದ್ದಂತೆ ಇದರಿಂದ ಜಾಗೃತರಾದ ಅರಸಿನಮಕ್ಕಿಯ ಶೌರ್ಯ ವಿಪತ್ತು ನಿರ್ವಹಣಾ ತಂಡವು ಊರವರ ಜೊತೆ ಕಾಡಿನಲ್ಲಿ ವಾಸಣ್ಣರನ್ನ ಹುಡುಕಲು ಆರಂಭಿಸಿದೆ. ತಂಡದ ಸದಸ್ಯರು ಪ್ರತಿನಿತ್ಯ ಬೆಳಗ್ಗಿನಿಂದ ರಾತ್ರಿ ತನಕ ಕಾಡಿನ ಇಂಚು ಇಂಚು ಹುಡುಕಾಡಿದ್ದಾರೆ. ಎಷ್ಟೇ ಹುಡುಕಾಡಿ ಸಿಗದೇ ಇದ್ದಾಗ ಋಣಾತ್ಮಕ ಮಾತುಗಳು ಸಹ ಕೇಳಿ ಬಂದಿದ್ದವು. ಆದರೆ ಕೊನೆಗೂ ಮೊನ್ನೆ ಬೆಟ್ಟದ ಮೇಲೆ ಕಾಡಿನ ನಡುವೆ ಕೂಕು ಎಂಬ ಸದ್ದು ಕೇಳಿಸಿತ್ತು. ಇದನ್ನೇ ಆಲಿಸಿ ಹೋದ ತಂಡಕ್ಕೆ ವಾಸಣ್ಣ ಸಿಕ್ಕಿದರು. ವಾಸಣ್ಣರಿಗೆ ಮರುಜೀವವೇ ಬಂದ ಹಾಗೆ ಆಗಿತ್ತು. ಹುಡುಕಾಟ ನಡೆಸಿದ ಮಂದಿಗೆ ಧನ್ಯತೆಯ ಭಾವ ಮೂಡಿತ್ತು. ವಾಸು ಅವರು ಆರೋಗ್ಯವಾಗಿದ್ದು ತನ್ನನ್ನು ಯಾರೋ ಬಾ ಬಾ ಎಂದು ಕರೆದಂತಾಯಿತು. ಹಾಗಾಗಿ ಧ್ವನಿಯ ಹಿಂದೆ ನಾನು ಹೋದೆ. ಆಹಾರವನ್ನೇನು ತಾನು ತೆಗೆದುಕೊಳ್ಳದೆ ಕೇವಲ ನೀರು ಮಾತ್ರ ಕುಡಿಯುತ್ತಿದ್ದೆ ಎಂದು ಕನವರಿಕೆಯಂತೆ ಹೇಳುತ್ತಿದ್ದಾರೆ.
ವಾಸಣ್ಣ 6 ದಿನಗಳ ಕಾಲ ಆಹಾರ ನಿದ್ರೆ ಇಲ್ಲದೆ ಭಯ ಆತಂಕಕ್ಕೆ ಒಳಗಾಗದೆ ಪ್ರಜ್ಞೆ ತಪ್ಪಿ ಬೀಳದೆ ನಿಂತೇ ಇದ್ದಾರೆ ಅಂದರೆ ಅದು ಹಳ್ಳಿಯ ಮತ್ತು ಕಾಡು ಬೆಟ್ಟದ ಸದೃಢ ಜೀವವಾಗಿದ್ದು ಪ್ರಕೃತಿ ಜೊತೆ ಅವಿನಾಭಾವ ಸಂಬಂಧ ಹೊಂದಿರುವ ಪ್ರಕೃತಿ ಪುತ್ರ ಎಂಬುದಕ್ಕೆ ಸಾಕ್ಷಿಯಾದರು. ಅಡವಿಯಲ್ಲಿ ಬಾಬಾ ಎಂದು ಕರೆದವರು ಯಾರು? ದಿಕ್ಕು ತಪ್ಪಿಸಿದ ಆ ನಿಗೂಢ ಶಬ್ದ ಯಾವುದು ಅನ್ನೋದು ಬಗೆಹರಿಯದ ಪ್ರಶ್ನೆಯಾಗಿದೆ.